ನಮಸ್ತೆ. ಶ್ರೀ ಪರಂಜ್ಯೋತಿ ಕಲ್ಕಿ ಭಗವತಿ ಭಗವಾನರ ಪವಾಡ. ನಾನು ಹೈದರಾಬಾದ್ನ ಪರಿಮಳ. ಮೊದಲನೆಯದಾಗಿ, ಸುದರ್ಶನ ಹೋಮದಲ್ಲಿ ಭಾಗವಹಿಸಲು ಸತ್ಯಲೋಕಕ್ಕೆ ಬರುವಂತೆ ಮಾಡಿದ ಅವರ ಸಂಕಲ್ಪಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಹೋಮದ ಹಿಂದಿನ ದಿನದವರೆಗೆ ಅದಕ್ಕಾಗಿ ನಾನು ಯಾವುದೇ ಯೋಜನೆ ಹೊಂದಿರಲಿಲ್ಲ. ಸಂಪೂರ್ಣ ಹೋಮ ಪ್ರತಿಕ್ರಿಯೆಯು ಅತ್ಯಂತ ಶಕ್ತಿಶಾಲಿ ಮತ್ತು ಆನಂದದಾಯಕವಾಗಿತ್ತು. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದಿವ್ಯ ಸಂಕಲ್ಪದ ಅವಿಭಾಜ್ಯ ಅಂಗವಾಗಿ ನನ್ನನ್ನೇ ಪುನಃ ಕಂಡುಕೊಳ್ಳುವಂತಾಯಿತು. ಹೋಮದ ಪ್ರತಿಯೊಂದು ಕ್ಷಣವೂ ಕೃತಜ್ಞತೆ ಮತ್ತು ಪರಮಾನಂದದಿಂದ ತುಂಬಿಕೊಂಡಿತ್ತು. ಹೋಮದ ಬಹುಭಾಗದಲ್ಲಿ ನಾನು ನಿರಂತರವಾಗಿ ಪರಮಾನಂದದ ಸ್ಥಿತಿಗಳಲ್ಲಿ ಮುಳುಗಿದ್ದೆ. ದೀಕ್ಷೆಗಳನ್ನು ನೀಡಿದಾಗ ನನ್ನ ದೇಹವು ಭಾವಪರವಶತೆಯಿಂದ ತುಂಬಿತ್ತು ಮತ್ತು ಕೆಲವೊಮ್ಮೆ ಗಾಢವಾದ ನಿಶ್ಶಬ್ದತೆಯ ಕಡೆಗೆ ಸಾಗುತ್ತಿತ್ತು. ಅಲ್ಲಿ ಇದ್ದದ್ದು ಕೇವಲ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪ್ರೀತಿಯೇ ಹೊರತು ಬೇರೇನೂ ಇರಲಿಲ್ಲ. ಗೋಲ್ಡನ್ ರಾಕ್ ಮತ್ತು ಮಿರಕಲ್ ರಾಕ್ ಸುತ್ತಲೂ ಪ್ರದಕ್ಷಿಣೆಗಳನ್ನು ಮುಗಿಸಿದ ನಂತರ ಪಕ್ಕದಲ್ಲಿ ಕುಳಿತಾಗ ಕೆಲವೊಂದು ಆಲೋಚನೆಗಳು ಉದ್ಭವಿಸುತ್ತಿದ್ದಂತೆ ನನ್ನ ಅಂತರಂಗದ ಸ್ಥಿತಿ ತಕ್ಷಣವೇ ಒಳಗಿನಿಂದ ಉತ್ತುಂಗ ಸ್ಥಿತಿಗೇರಿತು. ಕಲ್ಕಿ ಆಜ್ಞಾದಲ್ಲಿಯೂ ಸಹ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗೆ ಮಾತನಾಡಿದ ನಂತರ ನನ್ನ ದೇಹವು ಹಕ್ಕಿಯ ಗರಿಗಳಷ್ಟು ಹಗುರವಾಗಿತ್ತು. ಅವರ ಬೇಷರತ್ತಾದ ಪ್ರೀತಿಗೆ ನಾನು ಬೆರಗಾಗಿದ್ದೆ. ಸತ್ಯಲೋಕದಿಂದ ಮನೆಗೆ ಹಿಂತಿರುಗಿ ನಾನು ನನ್ನ ಮನೆಗೆ ಕಾಲಿಡುತ್ತಿದ್ದಂತೆ ಸಮಾಲೋಚನಾ ಸಭೆ ಆರಂಭವಾಗಿತ್ತು. ಬಂದಂತೆಯೇ ಕೈಕಾಲು ತೊಳೆದುಕೊಳ್ಳಲು ಸಮಯವಿಲ್ಲದೆ ತಕ್ಷಣವೇ ಸಭೆಯಲ್ಲಿ ಸೇರಿಕೊಂಡೆ. ಕುಟುಂಬದ ಸದಸ್ಯರಿಗೆ ಸ್ಥಿತಿ ವರ್ಗಾವಣೆಗಾಗಿ ಪ್ರಾರ್ಥಿಸಲು ಹೇಳಿದಾಗ ದೂರ ಪ್ರಯಾಣದ ಅಂಗವಾಗಿ ದೈಹಿಕವಾಗಿ ಸ್ವಚ್ಛವಾಗಿಲ್ಲ ಎಂಬ ಕಾರಣಕ್ಕೆ ಕ್ಷಣಕಾಲ ಹಿಂಜರಿದೆ. ಆದರೆ ತಕ್ಷಣವೇ ನನ್ನ ಆಲೋಚನೆಗಳು ಬದಲಾದವು ಮತ್ತು ಅದು ನಿಜವಾಗಿಯೂ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಪರಿಶೀಲಿಸಲು ನಾನು ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರನ್ನು ಆ ಉನ್ನತ ಸ್ಥಿತಿಗಾಗಿ ಪ್ರಾರ್ಥಿಸಿದೆ. ಸ್ವಲ್ಪವೇ ಸಮಯದೊಳಗೆ ನಾನು ಪೀಕ್ ಸ್ಥಿತಿಯನ್ನು ಪ್ರವೇಶಿಸಿದೆ ಮತ್ತು ನಾನು ನನ್ನ ಸ್ಥಿತಿಯನ್ನು ನನ್ನ ಮಗಳಿಗೆ ವರ್ಗಾಯಿಸಿದೆ. ಆಕೆಯನ್ನು ಅಪ್ಪಿಕೊಂಡಾಗ ನನ್ನ ಕಣ್ಣುಗಳಲ್ಲಿ ಪ್ರೀತಿಯ ಕಣ್ಣೀರು ಹರಿಯುತ್ತಿದ್ದವು ಮತ್ತು ಅವಳು ಸಹ ಅದೇ ರೀತಿ ಪ್ರತಿಕ್ರಿಯಿಸಿದಳು. ನನ್ನ ಯಾವುದೇ ಭಾಗವಹಿಸುವಿಕೆ ಇಲ್ಲದೆ ನನ್ನ ಸುತ್ತ ಸಂಭವಿಸುತ್ತಿರುವ ಈ ಘಟನೆಗಳ ಸರಮಾಲೆಗೆ ನಾನು ಇನ್ನೂ ವಿಸ್ಮಯಗೊಂಡಿದ್ದೇನೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅಪಾರ ಪ್ರೀತಿ ಮತ್ತು ಪಾದ ಪ್ರಣಾಮಗಳು.